ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆಯಾಗಿದೆ. ಬಳ್ಳಾರಿಯ ನಿವಾಸಿ ಸೈಯದ್ ಸಮೀರ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಗ್ರ ಸಂಘಟನೆಯ ಜೊತೆ ನಂಟನ್ನ ಹೊಂದಿದ್ದಂತಹ ಆರೋಪ ಸೈಯದ್ ಸಮೀರ್ ಮೇಲಿದೆ. ಮಾಡ್ಯೂಲ್ ಮಾಸ್ಟರ್ ಮೈಂಡ್ ಆಗಿರುವಂತಹ ಮಿನಾಜ್ನ ಸಹಚರ ಈ ಸಮೀರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈತ ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ BCA ವ್ಯಾಸಂಗವನ್ನ ಮಾಡಿದ್ದ. ನಿಷೇಧಿತ ಸಂಘಟನೆಯ ಜೊತೆಗೆ ಸೈಯದ್ ಸಮೀರ್ ಗುರುತಿಸಿಕೊಂಡಿದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತನ ಜಾಡನ್ನ ಬೆನ್ನ ಹತ್ತಿ ಬಳ್ಳಾರಿಗೆ NIA ಟೀಮ್ ಬಂದಿರೋದು. ಅಲ್ಲಿ ಓರ್ವನನ್ನ ವಶಕ್ಕೆ ಪಡೆದಿದ್ದಾರೆ. ಯಾವ ಕಾರಣಕ್ಕಾಗಿ, ಆತನ ಹಿನ್ನೆಲೆ ಏನು? ವಿಜಯಶ್ರೀ, ಪ್ರಮುಖವಾಗಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 36 ಗಂಟೆಯಲ್ಲೂ ಕೂಡ ಬಳ್ಳಾರಿಯಲ್ಲಿ NIA ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಶಂಕಿತ ಉಗ್ರ ಸಂಘಟನೆಯ ಸಂಬಂಧಪಟ್ಟಂತೆ ಅಂದರೆ ನಿಷೇಧಿತ ಸಂಘಟನೆಯ ಜೊತೆಗೆ ನಂಟು ಹೊಂದಿದಂಥ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಇವತ್ತು ಬೆಳಗ್ಗಿನ ಜಾವ ಏನು ಸುಲೇಮಾನ್ ಅನ್ನುವಂಥ ಓರ್ವ ಶಂಕಿತ ವ್ಯಕ್ತಿಯನ್ನ ಬೆಂಗಳೂರಿನ ಪರಪ್ಪಣ್ಣ ಅಗ್ರಹಾರ ಜೈಲಿನಲ್ಲಿ ವಶಕ್ಕೆ ಪಡೆದುಕೊಂಡಿದ್ರು. ಇದಾದ ನಂತರ ಮಿನಾಜ್ ಮಾಸ್ಟರ್ ಮೈಂಡ್ ಮಾಡ್ಯೂಲ್ನ ಮಿನಾಜ್ ಅನ್ನುವಂಥ ವ್ಯಕ್ತಿಯ ಸಹಚರ ಈಗ ಸೈಯದ್ ಸಮೀರ್ ಅನ್ನುವಂಥ ಯುವಕನನ್ನ ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿರುವಂಥದ್ದು. ಈತ ಸೈಯದ್ ಸಮೀರ್ ಏನಿದಾರಲ್ಲ, ಇವರು ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ BCA ವ್ಯಾಸಂಗನ ಮಾಡ್ತಾ ಇದ್ರು. ತದನಂತರದಲ್ಲಿ ಅತಿ ಹೆಚ್ಚು ಯುವಕರನ್ನ ನಿಷೇಧಿತ ಸಂಘಟನೆಯತ್ತ ಸೆಳೆಯುವಂಥ ಒಂದು ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಅವ್ರಿಗೆ ಫಂಡಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ NIA ಅಧಿಕಾರಿಗಳ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇರುವಂಥದ್ದು. ಇವತ್ತು ಬೆಳಗಿನ ಜಾವ ಸುಲೇಮಾನ್ ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರೆ ಮಧ್ಯಾಹ್ನದ ವೇಳೆಗೆ ಇನ್ನೊಬ್ರು ಶಂಕಿತ ವ್ಯಕ್ತಿ ಅಂದ್ರೆ ಸಮೀರ್ ಸುಲೇಮಾನ್ ಜೊತೆಗೆ ಈಗಾಗಲೇ ಈ ಒಂದು ಸಂಘಟನೆಯ ನಂಟನ್ನ ಹೊಂದಿದಂತ ಸೈಯದ್ ಸಮೀರ್ ಅವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ನೂರಾರು ಯುವಕರಿಗೆ ಸೈಯದ್ ಸಮೀರ್ ಅವರು ಟ್ರೈನಿಂಗ್ ಅನ್ನ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಇದು ಸಮೀರ್ ಅವ್ರನ್ನ ಬಂಧನ ಕೂಡ NIA ಅಧಿಕಾರಿಗಳು ಮಾಡಿದ್ರು. ತದನಂತರದಲ್ಲಿ ಅವರನ್ನ ಬೆಂಗಳೂರಿನ ಪರಪ್ಪಣ್ಣ ಅಗ್ರಹಾರ ಜೈಲಿನಲ್ಲಿ ಇರಿಸಿದ್ರು. ಈಗ ಅವರ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಓರ್ವ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆತನ ಪತ್ತೆಗಾಗಿ ಈಗ ಸೈಯದ್ ಸಮೀರ್ನವನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.